ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಅಬ್ಬರ ಜೋರಾಗಿದ್ರೆ, ಇನ್ನೊಂದ್ ಕಡೆ ಅಮಿತ್ ಶಾ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ಗೆ ಟೆನ್ಷನ್ ಜಾಸ್ತಿ ಆಗಿದೆ. ಹಾಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೈ ನಾಯಕರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೊನೆ 5 ದಿನ ಯಾವ ತರ ಸ್ಟ್ರಾಟಜಿಯನ್ನ ಮಾಡಬೇಕು, ಈಗಿರುವಂತ ಸ್ಟ್ರಾಟಜಿಸೇ ಸಾಕ, ವರ್ಕೌಟ್ ಆಗುತ್ತೆ? ಯಾಕಂದ್ರೆ ಕಾಂಗ್ರೆಸ್ ಅವರು ಬಹಳ ಆತ್ಮವಿಶ್ವಾಸದಲ್ಲಿದ್ರು. ಆಂತರಿಕ ಸಮೀಕ್ಷೆ ನಡೆಸಿದಂತ ಸಂದರ್ಭದಲ್ಲಿ ತಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಬಹುಮತವನ್ನ ಜನ ಕೊಡ್ತಾರೆ ಅಂತ ಹೇಳಿ. ಆದ್ರೆ ಈಗ ನೋಡಿದ್ರೆ ಬಿಜೆಪಿ ಅಬ್ಬರದ ಪ್ರಚಾರ ನಡೆಸ್ತಾ ಇದೆ. ಇನ್ನೊಂದು ಕಡೆ ಬಜರಂಗ್ ದಳ ಬ್ಯಾನ್ ಪ್ರಸ್ತಾಪವನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಮಾಡಿರೋದ್ರಿಂದ ಬಿಜೆಪಿ ಅದೇ ಅಸ್ತ್ರವಾಗಿ ಈಗ ಪ್ರಯೋಗ ಮಾಡ್ತಿದೆ. ಅದು ಕೊನೆ ಹಂತದಲ್ಲಿ ಮತದಾರರ ಮೇಲೆ ಯಾವ ತರ ಎಫೆಕ್ಟ್ ಬೀರುತ್ತೆ ಅಂತೆಲ್ಲ ಚರ್ಚೆಯನ್ನ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ಎಲ್ಲವೂ ಕಾಂಗ್ರೆಸ್ ಅಂದ್ಕೊಂಡಂತೆ ಲಾಸ್ಟ್ ಮಿನಿಟ್ ಅಲ್ಲಿ ಆಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಅಲ್ಲಿ ಸಹಜವಾಗಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಅಂದ್ರೆ ಬಹಳ ಆತ್ಮವಿಶ್ವಾಸದಲ್ಲಿ ಇದ್ರು, ಆಂತರಿಕ ಸಮೀಕ್ಷೆ ಎಲ್ಲ ಆ ಉತ್ತರವನ್ನ ನೋಡಿದ ಮೇಲೆ. ಬಟ್ ಈಗ ಕೊನೆ 5 ದಿನ ಯಾವ ತರ ಸ್ಟ್ರಾಟಜೀಸ್ ಅನ್ನ ಕಾಂಗ್ರೆಸ್ ಮಾಡಬಹುದು? ಅದರಲ್ಲೂ ಈ ಬಜರಂಗ್ ದಳ ಬ್ಯಾನ್ ವಿಷಯ ಇದೆಯಲ್ಲ, ಅದನ್ನೇನೋ ವಾಪಸ್ ತಗೊಳ್ಳೋ ನಿಟ್ಟಿನಲ್ಲೂ ಯೋಚನೆಗಳು ನಡೀತಾ ಇತ್ತು ಅಂತ ಹೇಳ್ತಾ ಇದ್ರಲ್ಲ, ಏನಾಯ್ತು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವೇ ದಿನಗಳಲ್ಲಿ ಚುನಾವಣೆಯನ್ನ ಹೇಗೆ ಎದುರಿಸಬೇಕು, ಹೇಗೆ ಮತಗಳನ್ನ ಸೆಳಿಬೇಕು. ಈಗ ಆಲ್ರೆಡಿ ಕಾಂಗ್ರೆಸ್ ಹೇಳಿರುವಂತಹ ಹಾಗೆ ಸುಮಾರು 140ರಿಂದ 150 ಸೀಟನ್ನ ಗೆಲ್ತೀವಿ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರಲ್ಲ, ಇದನ್ನ ಹೇಗೆ ವರ್ಕೌಟ್ ಮಾಡಬೇಕು ಅನ್ನುವಂತ ಸ್ಟ್ರಾಟಜಿನ, ಕೊನೆ ಹಂತದ ಸ್ಟ್ರಾಟಜಿನ ಇವತ್ತು ರೂಪಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಶರ್ಮಿತಾ, ಶಾಂಗ್ರಿಲಾ ಹೋಟೆಲ್ ಏನಿದೆ, ಇಲ್ಲಿ ಸಿದ್ದರಾಮಯ್ಯ, ಸುರ್ಜೇವಾಲಾ ಮತ್ತೆ ಡಿಕೆ ಶಿವಕುಮಾರ್ ಅವರು 3 ಜನರೇ ಕೂತು ಒಂದು ಸಭೆಯನ್ನ, ಸುಮಾರು 1 ಗಂಟೆಗಳ ಕಾಲ ಸಭೆಯನ್ನ ಮುಗಿಸಿ ಈಗಷ್ಟೇ ಸಭೆಯಿಂದ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಯಾವುದೇ ಮಾಧ್ಯಮಗಳು ಪ್ರತಿಕ್ರಿಯೆಯನ್ನ ನೀಡದೆ ಹೊರಟಿದ್ದಾರೆ. ಬಹಳ ಪ್ರಮುಖವಾಗಿ ಏನು ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದಂತಹ ಒಂದು ಬಜರಂಗ ದಳ ಸಂಘಟನೆ ಇದೆ, ಅದನ್ನ ನಾವು ನಿಷೇಧ ಮಾಡ್ತೀವಿ. ಜೊತೆಗೆ PFI ಸಂಘಟನೆ ಜೊತೆಗೆ ಬಜರಂಗ ದಳ ಸಂಘಟನೆಯನ್ನ ಹೋಲಿಕೆ ಮಾಡಿರುವಂತದ್ದು. ಇದು ಯಾವಾಗ ಈ ಒಂದು ಪ್ರಕಟ ಆಗುತ್ತಲ್ಲ, ಇದಾದ ಬಳಿಕ, ಪ್ರಣಾಳಿಕೆಯಲ್ಲಿ ಪ್ರಕಟವಾದ ಬಳಿಕ ಈಗ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರವೇ ಸಿಕ್ಕಂತಾಯ್ತು. ಒಂದು ಖರ್ಗೆ ಅವರ ಒಂದು ಮೋದಿ ಬಗ್ಗೆ ಕೊಟ್ಟಂತ ಹೇಳಿಕೆ, ಅದಾದ ಬಳಿಕ ಈಗ ಅವರು ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತಹ ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ, ಜೊತೆಗೆ PFI ಸಂಘಟನೆ ಜೊತೆಗೆ ಹೋಲಿಕೆ ಮಾಡಿರುವಂತಹ ಈ ಒಂದು ಬ್ರಹ್ಮಾಸ್ತ್ರವನ್ನ ಇಟ್ಕೊಂಡು ಈಗ ಬಿಜೆಪಿಯವರು ಜೊತೆಗೆ ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಸೊ ಇದು ಹಿಂದೂ ವೋಟ್ಗಳನ್ನ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗುತ್ತೆ, ಹಿಂದೂಗಳನ್ನ ಮೂಲೆ ಗುಂಪು ಮಾಡಲಾಗುತ್ತೆ, ಅವರನ್ನ ಕಟ್ಟಿ ಹಾಕುವಂತ ಕೆಲಸ ಆಗುತ್ತೆ. ಈ ಎಲ್ಲಾ ಒಂದು ವಿಚಾರಗಳನ್ನ ಇಟ್ಕೊಂಡು ಈಗ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು ತಿರುಗಿ, ಜೊತೆಗೆ ಹಿಂದೂ ಪರ ಸಂಘಟನೆಗಳು ತಿರುಗಿ ಬಿದ್ದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಒಂದ್ ವೇಳೆ ಆ ಬಜರಂಗ ದಳವನ್ನ ನಾವು ನಿಷೇಧ ಮಾಡೋದನ್ನ ವಾಪಸ್ ತೆಗೆದುಕೊಳ್ತೀವಿ ಅಂದ್ರೂ ಕೂಡ ಇವರು ಒಂದು ಸಲ ಪ್ರಕಟ ಮಾಡಿದ್ಮೇಲೆ ಅದೇ ಒಂದು ಅವರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ, ಹೀಗೆ ಹೇಳಿದಂತವ್ರು ಅಧಿಕಾರಕ್ಕೆ ಬಂದಲ್ಲಿ ಮತ್ತೆ ಯಾವ ರೀತಿಯಾಗಿ ಅವರನ್ನು ನೆಚ್ಕೊಂತಾರೆ. ಸೊ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಅದ್ರ ಜೊತೆಗೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಏನೆಲ್ಲ ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕು, ಇದರ ಬಗ್ಗೆ ಸಭೆ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ DK ಶಿವಕುಮಾರ್ ಅವರು ಬಂದು, ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತ ಸಾಧ್ಯತೆಗಳು ಇದೆ. ಶರ್ಮಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಈಗ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ಅಭ್ಯರ್ಥಿಗಳು ನಾನಾ ರೀತಿಯಲ್ಲಿ ರಾಜಕೀಯವಾಗಿ ರಣತಂತ್ರಗಳನ್ನ ನಡೆಸೋದು ನೋಡಿದೀವಿ ನಾವು. ಆದ್ರೆ ಇಲ್ಲಿ JDS ಅಭ್ಯರ್ಥಿ ಎಲೆಕ್ಷನ್ ಗೆಲ್ಲಬೇಕು ಈ ಸಲ ಅಂತ ಹೇಳಿ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದ ಆರೋಪ ಕೇಳಿಬಂದಿದೆ. ಯಾವ ತರದ ಪ್ಲಾನ್ ಅಂದ್ರೆ, ತನ್ನನ್ನ ತಾನೇ ಕಿಡ್ನಾಪ್ ಮಾಡಿಸ್ಕೊಳ್ಳೋದಕ್ಕೆ ಅಭ್ಯರ್ಥಿ ಮುಂದಾಗಿದ್ದಾರಂತೆ. ಯಲಹಂಕ JDS ಅಭ್ಯರ್ಥಿ ಮುನೇಗೌಡ ಪ್ಲಾನ್ ಬಹಿರಂಗ ಆಗಿದೆ. ಬಿಜೆಪಿ ಅಭ್ಯರ್ಥಿ SR ವಿಶ್ವನಾಥ್ ವಿರುದ್ಧ ಷಡ್ಯಂತ್ರದ ಆರೋಪವನ್ನ ಮಾಡೋದಂತೆ ಆತರ ಪ್ಲಾನ್ ಅನ್ನ ಅವ್ರು ಮಾಡ್ಕೊಂಡಿದ್ರಂತೆ. ರಾಜಾನುಕುಂಟೆ ಪೊಲೀಸರಿಗೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ SR ವಿಶ್ವನಾಥ್. ಮಾದನಾಯಕನಹಳ್ಳಿ, ರಾಜಾನುಕುಂಟೆ ಠಾಣೆ ಮುಂದೆ ಬಿಜೆಪಿ ಇದೇ ಅಸ್ತ್ರವಾಗಿ ಇಟ್ಕೊಂಡೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಎಲೆಕ್ಷನ್ ಗೆಲ್ಲೋದಕ್ಕೆ JDS ಅಭ್ಯರ್ಥಿ ತನ್ನನ್ನು ತಾನೇ ಕಿಡ್ನಾಪ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿದ್ರಂತೆ. ಅದು ವಿಷಯ ಈಗ ಬಹಿರಂಗ ಆಗಿದೆ. ಸೊ ಈ ಷಡ್ಯಂತ್ರ ಯಾರ ಮೇಲೆ ಹಾಕೋದು ಅಂದ್ರೆ, ಬಿಜೆಪಿ ಅಭ್ಯರ್ಥಿ ಮೇಲೆ ಹಾಕಿದ್ರೆ ಜನ ಅನುಕಂಪದ ಆಧಾರದ ಮೇಲೆ ನೋಡಿ ಕಿಡ್ನಾಪ್ ಮಾಡಿಸ್ಬಿಟ್ಟಿದಾರಂತೆ, ಗೆಲ್ತಾರೆ ಅಂತ ಹೀಗೆಲ್ಲ ಮಾಡಿಸ್ಬಿಟ್ರೇನೋ ಅಂತ ಹೇಳಿ ವಿಶ್ವನಾಥ್ ಮೇಲೆ ಒಂದು ಆರೋಪವನ್ನು ಹೊರಿಸೋ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳಾಗಿತ್ತು ಅನ್ನೋದು, ಅಂದ್ರೆ ಪ್ಲಾನ್ ಆಗಿತ್ತು ಅನ್ನೋದು ಬಹಿರಂಗ ಆಗಿದೆ. ಈ ಬಗ್ಗೆ ಈಗ ಪೊಲೀಸರಿಗೆ ದೂರನ್ನ SR ವಿಶ್ವನಾಥ್ ಅವರೇ ಕೊಟ್ಟಿದ್ದಾರೆ. JDS ಅಭ್ಯರ್ಥಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸರ್ ಐಡಿಯಾ ಕೊಡ್ತಾರೆ
ಎಲ್ಲಾರು ಹೊಡ್ಸ್ಕೋ ಇದು ಮಾಡ್ತೀವಿ, ಸುಮ್ಮನೆ ಹೊಡೆದಂಗೆ ಹೊಡೆದು ಇದು ಮಾಡ್ತೀವಿ ಅಂತ. ಅದಕ್ಕೆ ನಾನೇನು ಮಾಡಿದೆ, ಅವ್ನು ಗೊತ್ತಿದ್ರೆ ಆದರೆ ಅವ್ನು ನೋಡಿ ಸರ್, ಅವ್ನು ಯಾವ ಕೇಳಿ ಅವನು ಕೇಳಿ ಎಷ್ಟು ಹೇಳೋಣ ಬೆಸ್ಟ್ ಹೇಳ್ತೀನಿ ಕೇಳಿ ಅದು ಮಾಡಿಸಿ ನಿಮ್ಮ ಮನೆಯವ್ರನ್ನ ಕೇಳಿದ್ರು ಸರ್. ಸುಮ್ಮನೆ ಒಂದಷ್ಟು ಹೇಳಿ ಸರ್ ಕಳಿಸಿ. ಯಾರು ರವಿ ಹುಡುಗರು ಹೇಳ್ಬಿಟ್ಟು ರವಿ ಹುಡುಗರು ಕೈ ಕ್ಲೀನ್ ಮಾಡಿಸ್ಬಿಡೋಣ. ಹೋಗಿ ಒಂದು ಗಲಾಟೆ ಆಗಿತ್ತು, ಒಂದು ಮಾಡಿಸಿ ಹೋಗಿ ಒಂದು ಗಲಾಟೆ ಆಗಲಿ ಅಷ್ಟೇ. ಒಂದು ನಮ್ಮವ್ರನ್ನ ಏನು ಬೇಡ ಅಂತ ಹೇಳು. ಅಕಸ್ಮಾತ್ ಅವ್ರು ಯಾರು ಬೈದಿಲ್ಲ ಅಂತ ಇಟ್ಕೊಳ್ಳಿ, RS ಹುಡುಗರೇ ಬಂದು ಬೈಲಿ ಅವ್ನು ಹಿಂಗೆ ಮಾಡಿದ್ದ ಮೋಸ ಮಾಡಿದ್ದ ಅಂತ ಹೇಳಿ ಅವನು ಸ್ವಲ್ಪ ಹುಷಾರು ರೆಡಿ ಮಾಡಿ ಮತ್ತೆ ಹೇಳ್ತೀನಿ ವಾಟ್ ಸಾಕು. ಇಲ್ಲ ನೀವು ರೆಡಿ ಮಾಡಿದ್ರೆ ಹೇಳಿ ಸರ್. ಇಲ್ಲಿವರೆಗೂ ಬಟ್ಟೆ ಕಟ್ಟೋದು ಎಂಟ್ರಿ ಮಾಡ್ಬೇಕಾರೆ ಈ ಥರ ವಿಶ್ವನಾಥ್ ಎಲ್ಲ ಇದು ಮಾಡಿ